ಸಕಲೇಶ್ ಪಾಪ ಬೇಜಾರಾಗ್ಬಿಟ್ರೇನೋ. ಫೋನ್ ಆದರೂ ಮಾಡೋಣ, ಮೆಸೇಜ್ ಮಾಡ್ತೀನಿ. ಆನ್ಲೈನಲ್ಲಿದ್ದಾರೆ. ಸಕಲೇಶ್ ಬೇಜಾರಾಗಬೇಡಿ. ಮತ್ತೆ ನನ್ನ ಗಂಡ ನೋಡ್ಬಿಟ್ಟು ತಪ್ಪಾಗಿ ಅಪಾರ್ಥ ಮಾಡ್ಕೊಬಿಟ್ಟವ್ರೆ. ಏನೇನೋ ಅವರು ಕಲ್ಪನೆ ಮಾಡ್ಕೊಂಡು ಮಾತಾಡ್ತಿದ್ರು. ನನಗೂ ಸಕಲೇಶ್ಗೂ ಏನೋ ಸಂಬಂಧ ಐತೆ ಅಂತ ಹೇಳಿ. ವಾಯ್ಸ್ ಮೆಸೇಜ್ ಮಾಡು ಸೂಸು, ವಾಯ್ಸ್ ಮೆಸೇಜಲ್ಲಿ ಮಾತಾಡೋಣ. ಮತ್ತೇನು ನನ್ನ ಗಂಡ ಬಂದು ಮನೆ ಹತ್ರ ಜಗಳ ಮಾಡಿದ್ರು ಸಕಲೇಶ್. ಹೌದಾ? ಮತ್ತೆ ನಿನಗೆ ಇಷ್ಟ ಇಲ್ಲೋದು ಮದುವೆ ತಾನೇ ಮಾಡಿರೋದು? ಡೈವರ್ಸ್ ಕೊಟ್ಬಿಡು, ಡೈವರ್ಸ್ ಕೊಟ್ಟು ನನ್ನ ಮದುವೆ ಆಗ್ಬಿಡು ನೀನು. ಏನು ಹೇಳ್ತಾ ಇದ್ದೀರಾ ಸಕಲೇಶ್? ಏನು ಹೇಳ್ತಾ ಇದ್ದೀರಾ? ಅಲ್ಲ, ನಾನು ಯಾವತ್ತೂ ನಿಮ್ಮನ್ನು ಆ ರೀತಿ ನೋಡಿಲ್ಲ. ಇಲ್ಲಪ್ಪ, ಆ ರೀತಿ ಮಾಡೋದಿಲ್ಲ ನಾನು ಶೌರ್ಯ ತುಂಬ ಇಷ್ಟಪಟ್ಟು ಮದುವೆ ಆಗಿರೋದು. ನಾನು ಯಾವತ್ತೂ ಆ ರೀತಿ ಹೇಳಿಲ್ಲ ನಿಮಗೆ. ಸುಮ್ಮನೆ ಯಾಕೆ ಹೇಳ್ತಾ ಇದ್ದೀರಾ? ಮತ್ತೆ ಇಷ್ಟು ದಿವಸ ನೀನು ನನ್ನ ಹತ್ರ ಕ್ಲೋಸ್ ಆಗಿದ್ದಿದ್ದು, ಚೆನ್ನಾಗೆ ನನ್ನ ಜೊತೆ ಸುತ್ತಾಡಿದ್ದು, ನನ್ನ ಜೊತೆ ಚೆನ್ನಾಗಿದ್ದು, ಬೇಕಾಗಿರೋದೆಲ್ಲ ತಗೊಂಡಿದ್ದು. ಅಯ್ಯೋ, ಆ ರೀತಿ ಏನಿಲ್ಲ, ಜಸ್ಟ್ ಫ್ರೆಂಡ್ಸ್ ಅಂತ ಅಷ್ಟೇ. ನೀವು ಹೇಳ್ತಾ ಇದ್ರಲ್ಲ ತಗೊಳ್ರಿ ಅಂತ ಹೇಳಿ ತಗೊಂಡಿದ್ದಕ್ಕೇನೆ ಈ ರೀತಿ ಮಾಡಿರೋದಷ್ಟೇ. ನಾನು ಯಾವತ್ತೂ ನನ್ನ ಮನಸ್ಸಲ್ಲಿ ಆ ರೀತಿ ಅಂದ್ಕೊಂಡಿಲ್ಲ ಸಕಲೇಶ್. ನಾನು ಇದನ್ನು ನೋಡು, ಈ ಫೋಟೋ ನೋಡು, ಇದು ಜಸ್ಟ್ ಫ್ರೆಂಡ್ಸಾ? ನನ್ನ ಮೇಲ್ಗಡೆ ಕೈ ಹಾಕ್ಬಿಟ್ಟು ಫೋಟೋ ತೆಗೆಸ್ಕೊಂಡಿದೆಯಲ್ಲ, ನನ್ನ ಹೆಗ್ಲು ಮೇಲೆ ಕೈ ಹಾಕ್ಬಿಟ್ಟು ಫೋಟೋ ತೆಗೆಸ್ಕೊಂಡಿದೆಯಲ್ಲ, ಇದು ಜಸ್ಟ್ ಫ್ರೆಂಡ್ಸ್ ಅಂತಲ್ಲಣ್ಣ. ನೋಡು, ಈ ಫೋಟೋ ಕಳಿಸಿದ್ದೀನಲ್ಲ, ಈ ಫೋಟೋ ನೋಡು. ಯಪ್ಪ ಸಕಲೇಶ್, ಏನು ಬ್ಲಾಕ್ ಮೇಲ್ ಮಾಡ್ತಾ ಇದೆಯಾ? ಫೋಟೋಸ್ ಎಲ್ಲ ಕಳಿಸ್ಬಿಟ್ಟು? ನಾನು ಯಾವತ್ತೂ ಈ ರೀತಿ ಅಂದ್ಕೊಂಡಿಲ್ಲ. ನೀವು ಸುಮ್ಮನೆ ಯಾಕೆ ಈ ರೀತಿ ಮಾಡ್ತಾ ಇದ್ದೀರಾ? ನಾನು ಅವತ್ತೇ ಹೇಳಿದ್ದೀನಿ, ನಾನು ಮದುವೆ ಆಗಿದ್ದೀನಿ, ಶೌರ್ಯನ ತುಂಬ ಇಷ್ಟಪಟ್ಟಿದ್ದೀನಿ, ನಾನು ಶೌರ್ಯ ಲವ್ ಮಾಡಿ ಮದುವೆ ಆಗಿರೋದು ಎಲ್ಲ ನಿನಗೆ ಗೊತ್ತೇ ಐತೆ. ಸುಮ್ಮನೆ ಯಾಕೆ ಈ ರೀತಿ ಹೇಳ್ತಾ ಇದೆಯಾ? ಎಲ್ಲ ಸುಳ್ಳು ಹೇಳ್ತಾ ಇದೆಯಾ ನೀನು? ಯಾಕೆ ಈ ರೀತಿ ಫೋಟೋಸ್ ಎಲ್ಲ ಸೆಂಡ್ ಮಾಡ್ತಾ ಇದೆಯಾ ನನಗೆ? ನಾನೇನು ಹಾಗೆ ಅಂದ್ಕೊಂಡಿದ್ದೆ, ನೀನು ನನ್ನ ಹತ್ರ ಚೆನ್ನಾಗಿರ್ತೀಯ ಅಂತ ಹೇಳಿ. ಹಾಗೆ ನನ್ನ ಜೊತೆ ಎಲ್ಲ ಸುತ್ತಾಡ್ಬಿಟ್ಟು ಇವಾಗ ನೀನು ನನ್ನ ಗಂಡನ ಮತ್ತೆ ಬೈತಾರೆ ಅಂತ ಹೇಳಿದ್ರೆ ನಾನು ಕೇಳೋದಿಲ್ಲ. ನೋಡು, ಇದೆಲ್ಲ ಐತೆ ನನ್ನ ಹತ್ರ ಸಾಕ್ಷಿ. ನನಗೂ ನಿನಗೂ ಏನು ಸಂಬಂಧ ಇಲ್ಲ, ಜಸ್ಟ್ ಫ್ರೆಂಡ್ಸ್ ಅಂತ ಹೇಳ್ತಿದ್ದಲ್ಲ, ನನಗೆ ತುಂಬ ಬೇಜಾರಾಯಿತು. ಜಸ್ಟ್ ಫ್ರೆಂಡ್ಸ್ ಅಲ್ಲ, ಇದು ಜಸ್ಟ್ ಫ್ರೆಂಡ್ಸಾ? ನೋಡು, ಈ ವಿಡಿಯೋಸ್ ಎಲ್ಲ ನೋಡು. ಸುಸು, ಏನಾಯ್ತು? ಒಂದು ನಿಮಿಷ ಇರಮ್ಮ. ಸಕಲೇಶ್, ಹಿಂಗೆಲ್ಲ ಮಾಡಬೇಡಿ, ಬ್ಲಾಕ್ ಮೇಲ್ ಮಾಡ್ತಾ ಇದ್ದೀರಾ. ಫೋಟೋಸ್ ಎಲ್ಲ ಕಳಿಸಿ. ಏನೋ ಜಸ್ಟ್ ಫ್ರೆಂಡ್ಸ್ ಅನ್ನೋ ಥರ ನಾನು ನಿಮ್ಮನ್ನು ನಂಬಿಟ್ಟು ಏನೋ ಕ್ಲೋಸ್ ಫ್ರೆಂಡ್ಸ್ ಅನ್ನೋ ಥರ ನಾನು ಫೋಟೋ ತೆಗೆಸ್ಕೊಂಡಿರೋದು ಅಷ್ಟೇ ಇದೆಲ್ಲನ. ಅಯ್ಯೋ, ಇದನ್ನೆಲ್ಲ ಯಾವಾಗ ವಿಡಿಯೋ ಮಾಡಿದ್ರಿ? ಅಯ್ಯಪ್ಪ, ಏನ್ರಿ ಸಕಲೇಶ್ ನೀವು ಈ ಥರನಾ? ಅಯ್ಯೋ, ನೀವು ಈ ಥರ ಮಾಡ್ತೀರಂತ ನಾನು ಅಂದ್ಕೊಂಡಿರಲಿಲ್ಲ. ನಾನು ನಿಮ್ಮ ಹತ್ರ ತುಂಬ ಕ್ಲೋಸ್ ಆಗಿದೆ ಅಷ್ಟು ಬಿಟ್ಟರೆ ಇದೆಲ್ಲ ಇಲ್ಲ. ಇದೆಲ್ಲ ಯಾವಾಗ ಮಾಡಿದ್ರಿ? ಈ ರೀತಿ ಎಲ್ಲ ವೀಡಿಯೋಸು ಫೋಟೋಸು ಎಲ್ಲ ಈ ರೀತಿ ಯಾವಾಗ ಮಾಡಿದ್ರಿ ಸಕಲೇಶ್? ಇವಾಗ ನೀನು ಏನು ಮಾಡ್ತೀಯೋ ಗೊತ್ತಿಲ್ಲ, ನನಗೆ ನೀನು ಮದುವೆ ಆಗಬೇಕಷ್ಟೇ. ನೀನು ಡೈವರ್ಸ್ ಕೊಟ್ಟು ಬಂದು ನನ್ನ ಮದುವೆ ಆಗ್ಬೇಕಷ್ಟೇ. ನೀನು ಅಂದ್ಕೊಂಡಿಲ್ಲ ಅಂದ್ರೆ ನನ್ನ ಮನಸ್ಸಲ್ಲಿ ನಾನು ಹಂಗೆ ಅಂದ್ಕೊಂಡಿರೋದು. ನಾನು ಯಾವಾಗಿಂದನೂ ನಾನು ಹಂಗೆ ಅಂದ್ಕೊಂಡಿರೋದು ಅಷ್ಟೇ. ನೀನು ಏನು ಮಾಡ್ತೀಯೋ ಗೊತ್ತಿಲ್ಲ, ಇವಾಗ ನಾನು ಮದುವೆ ಆಗ್ಬೇಕಷ್ಟೇ ನೀನು. ಅಯ್ಯೋ ಸಕಲೇಶ್, ಏನಿದು? ಅಯ್ಯೋ ಸಕಲೇಶ್, ಯಾಕೆ ಈ ರೀತಿ ಮಾಡ್ತಾ ಇದ್ದೀರಾ? ಅಯ್ಯೋ, ಈ ಫೋಟೋಸ್ ಎಲ್ಲ ಹಿಂಗೆ ಸೆಂಡ್ ಮಾಡಿಬಿಟ್ರೆ ಏನು ಬ್ಲಾಕ್ ಮೇಲ್ ಮಾಡ್ತಾ ಇದ್ದೀರಾ? ಏನು ಎದುರಿಸ್ತಾ ಇದ್ದೀರಾ ನೀವು? ನಾನು ಯಾವತ್ತೂ ಈ ರೀತಿ ಅಂದ್ಕೊಂಡಿರಲಿಲ್ಲ. ನಾನಿವತ್ತು ನಮ್ಮ ಅತ್ತೆ ನಮ್ಮ ಗಂಡನ ಹತ್ರ ಹಂಗೆ ಆವಾಜ್ ಹಾಕಿರೋದು. ನಾನು ಯಾವತ್ತೂ ನಾನು ಈ ರೀತಿ ಮಾಡ್ದವಳಲ್ಲ ಅಂತ ನನಗೆ ನನ್ನ ಮನಸ್ಸಲ್ಲಿ ಕೂಡ ನಾನು ಯಾವತ್ತೂ ಹಂಗೆ ಅಂದ್ಕೊಂಡಿಲ್ಲ. ಸುಮ್ಮನೆ ಈ ಥರ ಮಾತಾಡಬೇಡಿ, ಈ ಥರ ಎಲ್ಲ ಕಳ್ಸೋಕೆ ಹೋಗ್ಬಿಡಿ ಸಕಲೇಶ್. ಯಾಕೆ, ಏನಾಯ್ತು? ಯಾಕೆ ಹಂಗೆ ಮಾಡ್ತಾ ಇದೆಯಾ ಸುಸು? ನೀನು ಏನಾದ್ರೂ ಇವಾಗ ನನಗೆ ಮೋಸ ಮಾಡಬೇಕು ಅಂತಿದ್ರೆ ಇದೆಲ್ಲ ಆಯ್ತು, ಇದನ್ನೆಲ್ಲ ವೈರಲ್ ಮಾಡಿಬಿಡ್ತೀನಿ ನಾನು ಅಷ್ಟೇ. ನನಗೇನು ನಿನ್ನ ಮದುವೆ ಆಗ್ಬೇಕಷ್ಟೇ, ನೀನು ಬಂದು ನನ್ನ ಜೊತೆ ಚೆನ್ನಾಗಿರ್ಬೇಕು ಅಷ್ಟೇ. ನಾನು ಅಂದ್ಕೊಂಡಿರೋದು ಅಷ್ಟೇ. ನೀನು ಅಂದ್ಕೊಂಡಿಲ್ಲ ಅಂದ್ರೂ ನಾನು ಅಂದ್ಕೊಂಡಿರೋದು ಇಷ್ಟೇ. ನಾನು ಯಾರೇ ಬಂದು ಕೇಳಿದ್ರು ಬೇಕಾದ್ರೆ ನಾನೆಲ್ಲ ಹೇಳ್ತೀನಿ, ಎಲ್ಲ ವಿಷಯ ಹೇಳ್ತೀನಿ. ಫೋಟೋಸ್ ಎಲ್ಲ ಐತೆ, ಇದನ್ನೆಲ್ಲ ವೈರಲ್ ಮಾಡಿಬಿಡ್ತೀನಿ. ಫುಲ್ ವೈರಲ್ ಮಾಡ್ತೀನಿ ಇದನ್ನೆಲ್ಲನ. ಅಯ್ಯೋ ಸಕಲೇಶ್, ಅಯ್ಯಪ್ಪ ಏನಿದು? ಯಾಕೆ ಸಕಲೇಶ್ ಈ ಥರ ಫೋಟೋಸ್ ವಿಡಿಯೋಸ್ ಎಲ್ಲ ನನಗೆ ಸೆಂಡ್ ಮಾಡ್ತೀರಿ? ಇದನ್ನೆಲ್ಲ ಎಲ್ಲಿ ಇಟ್ಕೊಂಡಿದ್ರಿ? ಯಪ್ಪ, ಎಷ್ಟು ವರ್ಷದ ಫೋಟೋಸ್ ಎಲ್ಲ ಸೆಂಡ್ ಮಾಡ್ತಾಯಿದ್ರೆ ನಾನು ಯಾವತ್ತೂ ಈ ರೀತಿ ಅಂದ್ಕೊಂಡಿರಲಿಲ್ಲ. ಇದೆಲ್ಲ ವಿಡಿಯೋಸ್ ಎಲ್ಲ ಹೆಂಗೆ ಮಾಡ್ಕೊಂಡಿದ್ದೀರಾ? ಯಪ್ಪ, ನನ್ನೇನು ಎದುರಿಸ್ತಾ ಇದ್ದೀರಾ ನೀವು? ಅಯ್ಯೋ ಅಷ್ಟೇ. ಇವಾಗ ನೀನು ಏನೇ ಹೇಳಿದ್ರು ಜಸ್ಟ್ ಫ್ರೆಂಡ್ಸ್ ಅಂತ ನಿಮ್ಮ ಮನೆಯವ್ರ ಹತ್ರ ಆಗಲಿ ನಿಮ್ಮ ಗಂಡವ್ರ ಹತ್ರ ಏನೇ ಹೇಳಿದ್ರು ನನ್ನ ಹತ್ರ ಇದೆಲ್ಲ ಇದೆ, ನಾನೆಲ್ಲ ತೋರಿಸ್ತೀನಿ. ಇದೆಲ್ಲ ನನ್ನ ಹತ್ರ ಸಾಕ್ಷಿ ಇದೆ, ತೋರಿಸ್ತೀನಿ. ಆಯಿತು, ಓಕೆ ಬಾಯ್. ಅದೇನು ಮಾಡ್ಬೇಕಂತ ಇದೆಯಾ ಮಾಡ್ಕೊ, ನೀನು ನನಗೆ ಬೇಕಷ್ಟೆ. ಸಕಲೇಶ್ ಅಯ್ಯೋ ಅಮ್ಮ, ನೋಡಮ್ಮ ಸಕಲೇಶ್, ನಾನು ಯಾವತ್ತೂ ಈ ರೀತಿ ಅಂದ್ಕೊಂಡಿರಲಿಲ್ಲ. ಇವಾಗ ಫೋಟೋಸ್ ವಿಡಿಯೋಸ್ ಎಲ್ಲ ಹೆಂಗೆ ಮಾಡ್ಕೊಂಡಿದ್ದಾರೆ? ಅಯ್ಯೋ, ಫೋಟೋ ವಿಡಿಯೋ ಯಾಕೆ ಹಿಂಗೆ ಹೇಳ್ತಾ ಇದೆಯಾ? ಅಮ್ಮ ನೋಡಮ್ಮ, ನಾನು ಯಾವತ್ತೂ ಈ ಸಕಲೇಶ್ ಜೊತೆ ಹಿಂಗಿದ್ದವಳಲ್ಲ. ಇದೆಲ್ಲ ಫೋಟೋಸ್ ಎಲ್ಲ ಹಾಕ್ಬಿಟ್ಟು ಏನೇನೋ ಎಡಿಟ್ ಮಾಡಿ ನಾನು ಅವ್ರ ಜೊತೆ ಇರೋದು, ಕೂತ್ಕೊಂಡಿರೋದು, ನಿಂತ್ಕೊಂಡಿರೋದು ಎಲ್ಲ ಹೆಂಗೆ ಫೋಟೋಸ್ ಎಲ್ಲ ಏನೇನೋ ಎಡಿಟ್ ಮಾಡಿಬಿಟ್ಟು ಹೆಂಗೆ ಹಾಕಿದ್ದಾರೆ ನೋಡಮ್ಮ. ಇದೆಲ್ಲ ಯಾವಾಗ ಫೋಟೋಸ್ ತೆಗೆದ್ರು, ಯಾವಾಗ ವೀಡಿಯೋಸ್ ಮಾಡಿದ್ರು ಎಲ್ಲ ನೋಡಮ್ಮ ಹೆಂಗೆ ಮಾಡ್ತಾ ಇದ್ದಾರೆ. ನಾನು ಇಲ್ಲೋಡು ಇವಾಗ ಹೋಗ್ಬಿಟ್ಟು ಎಲ್ಲ ಅಲ್ಲಿ ರೂಮಲ್ಲೆಲ್ಲ ಬಟ್ಟೆ ಚೇಂಜ್ ಮಾಡ್ಕೊಳಕ್ಕಂತ ಹೋಗಿದ್ದೆ. ಅದನ್ನೆಲ್ಲ ಯಾವ ರೀತಿ ಹಿಂಗೆ ಮಾಡಿದ್ದಾರೆ ಅಂತ ಗೊತ್ತಿಲ್ಲ. ನಾವು ಸುಮ್ಮನೆ ಚೆನ್ನಾಗಿ ಎಲ್ಲಾದರೂ ಹೋಗಿದ್ದಾಗಲೇ ಅಲ್ಲೂ ಇಲ್ಲೂ ಟೂರ್ ಹೋಗಿರೋ ಹತ್ರ ಎಲ್ಲ ಫೋಟೋ ತೆಗೆಸ್ಕೊಂಡು ಇಲ್ಲಮ್ಮ ಯಾವ ರೀತಿ ಮಾಡಿದ್ದಾರೆ ನೋಡಮ್ಮ. ಅಸಹ್ಯ, ನೋಡೋಕ್ಕಾಗ್ತಿಲ್ಲ ನನ್ನ ಕೈಲಿ. ಅಯ್ಯೋ ಹೌದೇನಮ್ಮ? ಅಯ್ಯೋ ದೇವ್ರಿ, ಅಲ್ಲ ನಾನು ಅದಕ್ಕೆ ಮತ್ತೆ ಹೇಳ್ತಿದ್ದು ನೀನು ಭಯವಾಗಿರಮ್ಮ ಅಂತ ಹೇಳಿ.
ನಾನು ಯಾವತ್ತೂ ಈ ರೀತಿ ಅನ್ಕೊಂಡಿಲ್ಲ ಕಣಮ್ಮ. ಅವರೇ ನೋಡು ಏನೇನೋ ತಪ್ಪಾಗಿ ತಿಳ್ಕೊಬಿಟ್ಟು ಏನೇನೋ ಅಪಾರ್ಥ ಮಾಡ್ಕೊಂಡು ಹೆಂಗೆ ಕಳಿಸಿದ್ದಾರೆ ನೋಡಮ್ಮ ಎಲ್ಲನ. ಅಯ್ಯೋ ನಾನು ಯಾವತ್ತೂ ಈ ರೀತಿ ಅನ್ಕೊಂಡಿರ್ಲಿಲ್ಲ ಕಣಮ್ಮ ಸಕಲೇಶ್ನ. ನೋಡಮ್ಮ ಎಲ್ಲ ಕಳಿಸಿದ್ದಾರೆ. ಇವಾಗ ನನಗೆ ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರೆ. ಇವಾಗ ಏನಾದರೂ ನೀನನ್ನು ಒಪ್ಕೊಳ್ಳಿಲ್ಲ, ನೀನು ನನ್ನ ಮದುವೆ ಆಗಲಿಲ್ಲ ಅಂತಂದರೆ ನಿನ್ನ ಗಂಡನಿಗೆ ಡೈವರ್ಸ್ ಕೊಟ್ಟು ಬಂದ್ಬಿಟ್ಟು ಇವಾಗ ನೀನು ನನ್ನ ಮದುವೆ ಆಗಲೇಬೇಕು ಅಂತ ಹೇಳಿ ನನಗೆ ಅವರು ಇವಾಗ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ. ಈ ಫೋಟೋಸ್ ಎಲ್ಲ ಕಳಿಸ್ಬಿಟ್ಟು ಎಲ್ಲ ನಾನು ವೈರಲ್ ಮಾಡಿಬಿಡ್ತೀನಿ ಇದನ್ನೆಲ್ಲ ನಾನು ಫೋಟೋಸ್ ವೀಡಿಯೋಸ್ನ ಅಂತ ಎದುರಿಸ್ತಾ ಇದ್ದಾರೆ ಅಮ್ಮ. ನಾನು ಯಾವತ್ತೂ ಆ ರೀತಿ ಅಂದ್ಕೊಂಡಿಲ್ಲ ಅಮ್ಮ. ನೋಡಮ್ಮ ಇವಾಗ ಹೆಂಗೆ ಎದುರಿಸ್ತಾ ಇದ್ದಾರೆ ನನ್ನ. ಇವಾಗ ಗೊತ್ತಾಯ್ತಾ ನಿನಗೆ? ಯಾರನ್ನಾದ್ರೂ ನಂಬಿ ಅದಕ್ಕೆ ಮತ್ತೆ ಎಷ್ಟೇ ಕ್ಲೋಸ್ ಆಗಿದ್ದಾರೆ ಅಂದ್ರೂ ಹೆಣ್ಮಕ್ಳು ಸ್ವಲ್ಪ ಭಯಾಗಿರಬೇಕು ಅಂತ ಹೇಳೋದು. ಇವಾಗ ನೋಡಿದ್ರೆ ಅವ್ರು ಏನು ಮಾಡಿದ್ರು ಕಲ್ತ್ಕೊಂಡು ಹೋಗುತ್ತೆ. ಗಂಡು ಮಕ್ಳದು ಅಷ್ಟು ಮುಂದೆ ಬರೋದಿಲ್ಲ. ಹೆಣ್ಮಕ್ಳಾಗಿ ನಾವೆಷ್ಟು ಭಯವಾಗಿರ್ಬೇಕು ಅನ್ನೋದು ನೋಡು. ಇವಾಗ ಅವ್ರ ಜೊತೆ ಫೋಟೋ ತೆಗೆಸ್ಕೊಂಡಿರೋದು ಅಲ್ಲೂ ಇಲ್ಲೂ ಸುತ್ತಾಡಿ ನೋಡು. ಅವರೆಲ್ಲ ಹೆಂಗೆ ವೀಡಿಯೋಸ್ ಎಲ್ಲ ಮಾಡಿ ಹೆಂಗೆ ಕಳಿಸಿದ್ದಾರೆ ಅಂತ ನೋಡ್ಕೊ ಇವಾಗ. ಇವಾಗ ಗೊತ್ತಾಗ್ತೈತಾ ನಿನಗೆ? ಅಲ್ಲ ನೋಡು, ಈಗ ಹೇಳ್ತಾ ಇದೆಯಾ ನಿಮ್ಮ ಅಮ್ಮನ ಹತ್ರ. ನೋಡೆ ಇವಳೆ ಗೀತಾ ಹೆಂಗೆ ಅವನು ಚೆನ್ನಾಗಿದ್ದು ಹೆಂಗೆ ಎದುರಿಸ್ತಾ ಇದ್ದಾನೆ. ಇವಾಗ ಫೋಟೋ ಎಲ್ಲ ವಿಡಿಯೋ ಎಲ್ಲ ಕಳಿಸ್ಬಿಟ್ಟು ಇದನ್ನೆಲ್ಲ ವೈರಲ್ ಮಾಡ್ತೀನಿ ಅಂತ ಕಳಿಸ್ತಾ ಇದ್ದಾನೆ. ಅಯ್ಯೋ ದೇವ್ರೆ, ನನ್ನ ಮಗಳು ಯಾವತ್ತು ಹಿಂಗೆ ಮಾಡ್ದಾಳಲ್ಲ ಕಣೆ. ಏನೋ ಫ್ರೆಂಡ್ ಅಂದ್ಕೊಂಡು ಒಂದಿಟ್ಟು ಚೆನ್ನಾಗಿರಕ್ಕಂತ ಇದ್ಲು ಅಷ್ಟೇನೆ. ನೀನೆಲ್ಲ ಚೆನ್ನಾಗಿರೋರಲ್ಲ ಫ್ರೆಂಡ್ಗಳೆಲ್ಲನ. ಅದಕ್ಕೆ ನಾನು ಹಂಗೆ ಅನ್ಕೊಂಡೆ. ಅದಕ್ಕೆ ನಾನು ಯಾವತ್ತೂ ಈ ರೀತಿ ಅಂತ ಅಂದ್ಕೊಂಡಿರಲಿಲ್ಲ. ಇದೆಲ್ಲ ಇದು ಯಾವಾಗ ಹಿಂಗೆ ವಿಡಿಯೋ ಮಾಡಿದ್ದಾರೆ, ಯಾವಾಗ ಹಿಂಗೆ ಫೋಟೋಸ್ ತೆಗ್ದಿದ್ದಾರೆ ಅಂತ ಗೊತ್ತೇ ಇಲ್ಲ. ಅಯ್ಯೋ, ಅವ್ರ ಜೊತೆ ನನ್ನ ನಂಬಿ ಹೋಗಿದ್ಕೆ ಈ ಥರ ಮಾಡ್ತಾ ಇದ್ದಾರೆ, ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ ನೋಡಿ. ಅದಕ್ಕೆ ಗೀತಕ್ಕ ಏನಾಯ್ತು? ಯಾಕೆ ಹಿಂಗೆ ಆಡ್ತಾ ಇದ್ದಾರೆ ಇವ್ರು ತಾಯಿ ಮಗಳಿಬ್ರು? ಸಕ್ಲೇಶ್ ಅಂತ ಹೇಳಿ ನಂಬ್ಕೊಂಡು ಹೋಗ್ತಾ ಇದ್ಲಲ್ಲ ಶಾರದಾ. ಇವಾಗ ನೋಡು ಅವನು ಹೆಂಗೆ ಫೋಟೋ ಎಲ್ಲ ವೀಡಿಯೋಸ್ ಎಲ್ಲ ತೆಗೆದುಬಿಟ್ಟು ಹೆಂಗೆ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾನಂತೆ. ಇವಳು ಯಾವತ್ತೂ ಈ ರೀತಿ ಅಂತ ಅಂದ್ಕೊಂಡಿರ್ಲಿಲ್ವಂತೆ. ಅವ್ನು ಇವಾಗೆಲ್ಲನ ಕಳಿಸ್ಬಿಟ್ಟಿದ್ದಾನೆ ಫೋಟೋ ವಿಡಿಯೋ. ನಾವು ಹೇಳ್ತಿದ್ವಿ ಸ್ವಲ್ಪ ಭಯಾಗಿರಮ್ಮ ಅಂತ ಹೇಳಿ ಹೆಂಗೆ ಬೇಕು ಅವ್ನು ಕುಣಿಯೋದು, ಯಾರ ಜೊತೆ ಅಂದರೆ ಅವ್ರ ಜೊತೆ ಹೋಗೋದು. ಏನು ನೋಡಲಿಲ್ಲ ಅಂದರೆ ಏನು ಕೊಳೆ ಹೋಗಿತ್ತು, ಏನು ಎಲ್ಲಂದ್ರೂ ಅಲ್ಲಿ ಸುತ್ತಾಡ್ಕೊಂಬರೋದು ಹೋಗಿ ಎಲ್ಲ ಮಾಡ್ಕೊಂಡು. ಇವಾಗ ನೋಡು ಅವ್ನು ಫೋಟೋಸ್ ವೀಡಿಯೋಸ್ ಹೆಂಗೆ ಬೇಕು ಅವ್ನು ಫೋಟೋಸ್ ವೀಡಿಯೋಸ್ ಎಲ್ಲ ತೆಗ್ದು ಕಳಿಸಿದ್ದಾನಂತೆ. ಇದು ವೈರಲ್ ಮಾಡ್ತೀನಿ, ನೀನೇನಾದರೂ ನನ್ನ ಜೊತೆ ಇವಾಗ ಬರಲಿಲ್ಲ ಅಂತಂದರೆ ಅಂತ ಹೇಳಿ ಇವಾಗ ನೋಡಿ ಹೆಂಗೆ ಅವ್ನು ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾನೆ ನೋಡಿ ಶಾರದಾ. ಮತ್ತೆ ಎಷ್ಟು ಮೋಸ ಮಾಡ್ತಿರ್ತಾರೆ. ಎಲ್ಲೆಲ್ಲಿ ಕ್ಯಾಮ್ರಾಗಳು ಫಿಕ್ಸ್ ಮಾಡಿ ಎಲ್ಲೆಲ್ಲಿ ಹೆಂಗೆ ಮಾಡ್ತಿರ್ತಾರೆ ಅಂತ ನಿನಗೇನು ಗೊತ್ತಾಗುತ್ತೆ? ಸುಮ್ಮನೆ ಇವತ್ತಿಗೂ ಗೊತ್ತಾಗಲಿಲ್ಲ ಯಾರ ಜೊತೆ ಅಂದರೆ ಅವ್ರ ಜೊತೆ ಕಳಿಸೋದು ಅವನ ಜೊತೆ ಸಕ್ಲೇಶ್ ಅಂತ ಹೇಳಿ. ಅದೇ ಅವಾಗೆಲ್ಲ ಎಷ್ಟು ದಿವಸ ಹೋಗಿ ಬಂದವಳು ಬೆಂಗಳೂರಲ್ಲಿ ಇದ್ದಾಗೆಲ್ಲನ. ಹೋಗೋಳು ಅವ್ನು ಯಾವತ್ತೂ ಮನೆಗೆ ಬಂದಿರಲಿಲ್ಲ, ಇವದೇ ಬಂದಿದ್ದು. ಫ್ರೆಂಡ್ಸ್ ಜೊತೆ ಹೋಗ್ತಾಳೆ ಅಂತ ಕಳಿಸೋದು. ನಾನು ಹೇಳ್ತಿದ್ದೆ ಬೇಡ ಕಣತೆ, ಬೇಡ ಫ್ರೆಂಡ್ಸ್ ಜೊತೆ ಎಲ್ಲ ಕಳಿಸ್ಬೇಡ, ಹಿಂಗೆ ಎಲ್ಲ ಇವಾಗ ಮೋಸ, ಹೆಂಗೆ ಬೇಕಾದರೂ ಹೋಗಿ ಹೆಂಗೆ ಬೇಕಾದರೂ ಆಗುತ್ತೆ. ಇವಾಗ ಈ ಥರ ಎಲ್ಲ ಹೆಣ್ಮಕ್ಳಿಗೆ ತುಂಬ ಇವಾಗ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ ಈ ಥರ ಮಾಡಿ ಅಂತ ಹೇಳಿ ನಾನು ಎಷ್ಟು ಹೇಳ್ತಾ ಇದ್ದೀನಿ, ಕೇಳಲಿಲ್ಲ. ನಮ್ಮತ್ತೆ ಇವಾಗ ನೋಡು ಹಿಂಗೆ ಆಗೈತೆ. ಇವಾಗ ಅವ್ರಿಗೇನಾದರೂ ಗೊತ್ತಾದರೆ ಲಕ್ಷ್ಮಣಟಿಗೂ ಶೌರಿಗೂ ಇವಳನ್ನ ಎಲ್ಲಾದರೂ ಅವ್ರ ಮನೆಗೆ ಕರ್ಕೊಂಡು ಹೋಗ್ತಾರಾ? ಹೇಳಿ, ಯಾರೇ ಆಗಲಿ ಕರ್ಕೊಂಡು ಹೋಗಲ್ಲ. ಈ ರೀತಿ ಆಗ್ಬಿಟ್ರೆ, ಈ ವಿಷಯ ಅವ್ರಿಗೇನಾದರೂ ಗೊತ್ತಾಗ್ಬಿಟ್ರೆ, ಈ ವಿಷಯ ಅವ್ರಿಗೆ ಗೊತ್ತಾಗೋದು ಬೇಡ. ಸುಮ್ಮನೆ ಒಳ್ಳೆ ಮನೆ ಸಿಕ್ಕವಳೆ ನನ್ನ ಮಗಳು, ಸುಮ್ಮನೆ ಚೆನ್ನಾಗಿರ್ತಾಳೆ ಅಲ್ಲ. ಈ ನನ್ನ ಮಗ ನೋಡಿ ಅಲ್ಲ, ಫೋನ್ ಮಾಡು ನಮ್ಮ ಹುಡುಗರಿಗೆ ಇಬ್ಬರನ್ನು ಕರೆಸಿ ಅವ್ನ ಮೇಲೆದಾನ ಅವ್ನು ಕರ್ಕೊಂಬಂದು ಸರಿಯಾಗಿ ಹೇಳೋಣ. ಏನಿಲ್ಲ ನೋಡಿ ಕಂಪ್ಲೇಂಟ್ ಕೊಟ್ಬಿಡ್ತೀವಿ, ಹಿಂಗೆಲ್ಲ ಮಾಡಿದ್ರೆ ಹಿಂಗೆ ಎದುರಿಸೋದು ಹಿಂಗೆಲ್ಲ ಮಾಡಿರಿ ಅಂತ ಹೇಳೋಣ. ಯಾವತ್ತೂ ಈ ರೀತಿ ಅಂದ್ಕೊಂಡಿಲ್ಲ ಕಣಮ್ಮ. ಇವಾಗ ನೋಡಮ್ಮ ಸಕ್ಲೇಶ್ ಹೆಂಗೆ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ. ಫೋಟೋಸ್ ವಿಡಿಯೋಸ್ ಎಲ್ಲ ಕಳಿಸಿ ಅಪ್ಪ ಎಷ್ಟೊಂದು ಸೆಂಡ್ ಮಾಡ್ತಾ ಇದ್ದಾರೆ. ಇದೆಲ್ಲ ಎಲ್ಲಿ ಇಟ್ಕೊಂಡಿದ್ರಪ್ಪ ಅವರು? ಅಲ್ಲೋಡು ಹೆಂಗೆ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ ನನಗೆ ನೋಡ್ರಿ. ಅದಕ್ಕೆ ಹೆಣ್ಮಕ್ಳು ಸ್ವಲ್ಪ ಜೋಪಾನದಲ್ಲಿರಬೇಕು ಅಂತ ಹೇಳೋದು, ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ನೋಡು ಇವಳು ಫ್ರೆಂಡ್ ಅಂತ ಹೇಳಿ ಜೊತೆ ಓಡಾಡ್ಬಿಟ್ಟು ಎಲ್ಲೆಲ್ಲಿಗೂ ಹೋಗಿ ಅವಾಗೆಲ್ಲ ನಮ್ಮ ಅತ್ತೆಲ್ಲ ಬೆಂಗಳೂರಲ್ಲಿ ಇದ್ದಾಗೆಲ್ಲ ಕಳಿಸ್ಬಿಟ್ಟು ಇವಾಗ ಅವನು ಯಾವ ರೀತಿ ತಿಳ್ಕೊಂಡಿದ್ದಾನೆ, ಅವನು ಎಂಥವನು ಏನೋ, ಅವನಿಗೇನು ಮದುವೆ ಆಗಿ ಆಳೆ ಏನಾಗೈತೋ, ಅವ್ನ ಜೀವನ ಏನಾಗೈತೋ ಏನೋ, ಅವನು ಎಂಥವನು ಒಂದು ಗೊತ್ತಿಲ್ಲ. ಅವನ ಜೊತೆ ಫ್ರೆಂಡ್ ಅಂತ ಹೇಳಿ ಅವನೇನೋ ಒಂದು ನಂಬಿಸಿದ್ದಾನೆ, ನಾನು ಕೆಲಸದಲ್ಲಿದ್ದೀನಿ ನಾನು ಹಾಗೆ ಹೀಗೆ ಅಂತ ನಂಬಿಸಿದ್ದಾನೆ. ಅದಕ್ಕೆ ಎಲ್ಲ ಓಡಾಡ್ಬಿಟ್ಟು ಇವಾಗ ಅವನು ಯಾವ್ಯಾವ ರೀತಿ ಎಲ್ಲ ವೀಡಿಯೋ ಮಾಡಿ ಯಾವ್ಯಾವ ರೀತಿ ಎಲ್ಲ ಫೋಟೋಗಳೆಲ್ಲ ತೆಗೆದುಬಿಟ್ಟು ಇವಾಗೆಲ್ಲ ಫೋನ್ಗಳಿಗೆಲ್ಲ ಕಳಿಸಿ ಯಾವ ರೀತಿ ಅವನು ಇದೆಲ್ಲ ವೈರಲ್ ಮಾಡಿಬಿಡ್ತೀನಿ ಅಂತ ಹೇಳಿ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾನಲ್ಲ. ಇದೆಲ್ಲ ಹೆಂಗಾಯಿತು? ಹೇಳಿದ್ರೆ ನಮ್ಮ ಅತ್ತಿಗೂ ಇವಳಿಗೂ ಅರ್ಥ ಆಗಲಿಲ್ಲ. ಇವಾಗ ನೋಡ್ರಿ ಇಂಥ ಒಳ್ಳೆ ಮನೆ ಸಿಕ್ಕಿತ್ತು. ಶೌರ್ಯನ ಲವ್ ಮಾಡಿ ಮದುವೆ ಆಗಿದ್ಲು, ಒಳ್ಳೆ ಹುಡುಗ, ಒಳ್ಳೆ ಮನೆ. ಅವ್ರು ಎಷ್ಟು ಒಳ್ಳೆ ಮನೆತನದವರು. ಅಲ್ಲಿ ಅಚ್ಚುಕಟ್ಟಾಗಿದ್ದಿದ್ರೆ ಇದೆಲ್ಲ ಬರ್ತಾ ಇರಲಿಲ್ಲ. ಇವನ ಜೊತೆ ಓಡಾಡ್ಕೊಂಡು ಹಿಂಗೆಲ್ಲ ಹಿಂಗೆ ಮಾಡಿಕೊಂಡು ಮದುವೆ ಆದಮೇಲೆ ಅನ್ನೋದು ಸ್ವಲ್ಪ ಎಚ್ಚರಿಕೆ ತಗೋಬೇಕು. ಇವಾಗೂ ಹೋಗೋಕೆ ಹೋಗೋವಳೆ ಎಲ್ಲ ನೋಡ್ರಿ ಏನೇನಾಯ್ತು. ಅದಕ್ಕೆ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಇವಳು ಆ ರೀತಿ ಅಂದ್ಕೊಂಡಿಲ್ಲ, ಆದರೆ ಅವನೆಲ್ಲ ಯಾವ್ಯಾವ ರೀತಿ ಮಾಡ್ಕೊಂಡಿದ್ದಾನೆ, ಎಷ್ಟು ಮೋಸ್ಕಾರ ಅವನು ಅಂತ ಹೇಳಿ, ಆ ಸಕ್ಲೇಶ್ ಎಷ್ಟು ಮೋಸ್ಕಾರ ಅಂತ ಹೇಳಿ ನೋಡ್ರಿ. ಹಿಂಗೆ ಚೆನ್ನಾಗಿದ್ದಂಗೆ ಯಾವ ರೀತಿ ಮೋಸ ಮಾಡ್ತಾರೆ ಅಂತ ಹೇಳಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಇವಾಗ ನೋಡಿ ಅದೆಲ್ಲ ಕಳಿಸ್ಬಿಟ್ಟು ಇವಾಗ ನೋಡ್ರಿ ಏನಾದರೂ ಅವ್ನು ವೈರಲ್ ಮಾಡಿಬಿಟ್ರೆ ಎಷ್ಟು ಮರ್ಯಾದೆ ಹೋಗುತ್ತೆ ಇವಳ್ದು. ಅವನೇನಾದರೂ ವೈರಲ್ ಮಾಡಿಬಿಟ್ರೆ ಏನು ಮಾಡೋದು? ನೋಡ್ತಾ ಇರಿ, ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.